ಈಗ ಏನಂತಂದ್ರೆ ಈಗ ನಾಗನಹಳ್ಳಿ ಅವ್ರು ಹಂಗೆ ನೀರು ಬಿಡ್ತಾರೆ, ಅಲ್ಲಿ ಬಂದು ಕೆಮಿಕಲ್ ತಂದು ಕೊಟ್ರೆ ಎಲ್ಲ ಅಷ್ಟು STP ಪ್ಲಾಂಟಿಗೆ ಬರ್ತದೆ. ಶುಗರ್ ಫ್ಯಾಕ್ಟ್ರಿನೂ ಇದೆ ಸರ್. ಅವೆಲ್ಲ ಇರ್ತಾವಲ್ರಿ, ಅಲ್ಲಿ ಏನ್ ಮಾಡ್ಯಾರ ಕೆಮಿಕಲ್ ಟ್ಯಾಂಕರ್ನಾಗ ತಂದ್ಬಿಟ್ಟು ಅಲ್ಲಿ ಟ್ಯಾಂಕರ್ದು ಕೆಮಿಕಲ್ ಹಾಕಿ ಹೋಗ್ಲತ್ತಾರ. ರಾತ್ರಿ ಅದು ನಮ್ಗೆ ಗೊತ್ತಿರಲ್ಲ, ಯಾವಾಗ ಬಂದೆ ಹಾಕಿ ಹೋಗ್ಲತ್ತಾರ. ನಮ್ಗೆ ಗೊತ್ತಾದ್ಮೇಲೆ ಅವ್ರಿಗೆ ಹಿಡಿದು ಅಲ್ಲಿ ಎಲ್ಲ ಪೊಲ್ಯೂಷನ್ದವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಅವ್ರು ಇನ್ನೂ ನಮ್ಮ ಕೈನಾಗ ಸಿಕ್ಕಿಲ್ಲ. ಅಂದ್ರೆ ಅವ್ರು ಸ್ವಲ್ಪ ಸಿಗ್ತಾರೆ, ಇವತ್ತು ನಾಳೆ ಸಿಗ್ಬೋದು ಅವರು. ಅಲ್ಲೆಲ್ಲ ಈಗ ಏನ್ ಮಾಡ್ಬೇಕಾಗ್ತದೆ, ಎಲ್ಲರೂ ಒಳ್ಳೆಯರೇ ಇರಲ್ಲಲ್ರಿ ಸರ್. ಒಳಚರಂಡಿ ನೀರು ಹೋಗ್ತಾವಂತಂದ್ಮೇಲೆ ನಾವು ಸಮ್ಮರ್ನಾಗ ನೋಡ್ಬೋದ್ವಿ. ಸಮ್ಮರ್ನಾಗ ನೀರು ಒಂದೊಂದು ಟೈಮ್ ಎದಕ್ಕಂದ್ರೆ ಅಲ್ಲಿ ನೀರಿನ ಕೆಪಾಸಿಟಿ ಕಮ್ಮಿ ಆದ್ಮೇಲೆ ಇವು ನೀರು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ನಮ್ಗೆ ಸಮ್ಮರ್ನಾಗ ನೀವು ನೋಡಿರಲ್ಲ, ಸ್ವಲ್ಪ ನೀರು ಬರ್ತಾವಲ್ಲ, ಅದು ಸ್ಮೆಲ್. ಡೈಲಿ ವಿಸಿಟ್ ಮಾಡ್ತೀವಿ, ನಾನು ಹೋಗಿನಿ ವಿಸಿಟ್ ಮಾಡಕ್ಕೆ, ಡೈಲಿ ಹೋಗಿನಿ. ಕಮಿಷನರ್ ಅವರು ಹೇಳ್ತಿದ್ದಾರೆ, ಇವನ್ ನಮ್ಮ ಆಫೀಸರ್ 24/7 ಅಲ್ಲೇ ಇದ್ದಾರೆ ನಮ್ಮ ಈಗ ಏನಂತಂದ್ರೆ ಈಗ ಅಷ್ಟು ಮಷಿನರಿ ಆನ್ ಆಗಿದೆ. ನಾಳೆ ಇವತ್ತು ಮೋಸ್ಟ್ಲಿ 90% ಆಗಿದೆ, ನಾಳೆ ಫುಲ್ 100% ಅದು ಕ್ಲಿಯರ್ ಆಗುತ್ತೆ. ಅದಕ್ಕೇನೆ ನೀರು ಬಂದ್ ಮಾಡಿದೀವಿ. ಬಂದ್ ಮಾಡಿಬಿಟ್ಟು ನಾವು ಯಾರಿಗೂ ಪಬ್ಲಿಕ್ಕಿಗೆ ಏನು ಅವ್ರು ಏನು ಅನ್ಕೋಬಾರ್ದು ಅಂತೇಳಿ ನಾವು ಪಬ್ಲಿಕ್ ಮಾಡಿರ್ಲಿಲ್ಲ ಸರ್ ಇಷ್ಟು ದಿನ. ನಾವು ಏನಂತಂದ್ರೆ ಇವಾಗ ನಾಗನಹಳ್ಳಿ ಕ್ರಾಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಸರ್ ಅಂತಂದ್ರೆ, ಸ್ವಲ್ಪ ಇರ್ತಾರಲ್ಲ, ಒಬ್ರು ಒಳ್ಳೆಯವ್ರು ಇರ್ತಾರೆ, ಒಬ್ರು ಕೆಟ್ಟವ್ರು ಇರ್ತಾರೆ. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸರ್, ಅಲ್ಲಿ ನಾಗನಹಳ್ಳಿನಲ್ಲಿ ಕೆಮಿಕಲ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವೇನೋ ಒಳ್ಳೆ ದಾರಿ ಮಾಡ್ಬೇಕಂತೇಳಿ ನಮ್ಮ ಸರ್ಕಾರ, ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್, ನಮ್ಮ MLA ಅವರು, ಇಬ್ಬರು MLA ನಾವೆಲ್ಲರೂ ಸೇರಿ ಕೆಲಸ ಮಾಡ್ಲತ್ತೀವಿ. ಸೊ ಅಲ್ಲಿ ಮಾಡಿದ್ ನಾವೆಲ್ಲ ಗೊತ್ತಿಡಿದು ಪೊಲ್ಯೂಷನ್ದವರಿಗೆ ಕಂಪ್ಲೇಂಟು ಮಾಡಿದೀವಿ. ಗೊತ್ತಾಗಬೇಕಿತ್ತು ನಮ್ದು 6 ಏನ್ ನೀವು ಅಂದಿರಲ್ಲ ಸರ್, 2 ಬಂದಿದೆ, 2 ಚಾಲು ಇದಾವಂತ. ಈಗ 2 ಇಲ್ಲ 6 ಚಾಲು ಇದೆ. ಇವಾಗ ನಾವು ಪಬ್ಲಿಕ್ ನೀರ್ ಕೊಡ್ಬೋದು. ನೀವೇನ್ ವಿಡಿಯೋಸ್ ತೋರಿಸಿದ್ರೆ ಅದು ನೀರೇನ್ ಬರೋದಿಲ್ಲ, ಇನ್ನೊಂದು 2-3 days ನಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನನ್ನ ಕಡೆ. ಆ ಕಡೆ ಹೋಗೋದಿರೋದು, ನಾವು ಯಾರಿಗೂ ಕಲುಷಿತ ನೀರು ಸಪ್ಲೈ ಮಾಡಿಲ್ಲ. ನಮ್ಗೆ ಯಾವಾಗ ಈ ರೀತಿ ಕಂಪ್ಲೇಂಟ್ ಬಂತು, ನಾವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದೀವಿ. ಸ್ಟಾಪ್ ಮಾಡಿದ ತಕ್ಷಣ ನಾವು ಎಲ್ಲ ಇನ್ಕ್ವೈರಿ, STP ಪ್ಲಾಂಟ್ ಇರಬಹುದು, ನಮ್ಗೆ ಅದಕ್ಕೆ ಏನ್ ಗೊತ್ತಾಯ್ತು, ಈ ನಾಗನಹಳ್ಳಿ ಕ್ರಾಸ್ ಹತ್ರ ಎಲ್ಲಿ 1-2 ಕಡೆ ಕೆಮಿಕಲ್ L&T ಕಾರ್ಪೊರೇಷನ್ ನಾವೆಲ್ಲ ಸೇರಿ ಸ್ವಲ್ಪ ನೋಡಿದೀವಿ ಎಲ್ಲ ಕಡೆ. ಅದೇ ರೀತಿ ಬೇರೆ ಕಡೆ ಎಲ್ಲಿ ಸ್ಪಾಟ್ ಇದೆಯೋ ಏನು ಅಂತ ನಾವು ಚೆಕ್ ಮಾಡ್ಕೊಂಡಿದೀವಿ. ಸೊ ನಮ್ಗೆ ಎಲ್ಲಿ ಈ ರೀತಿ ಪಾಯಿಂಟ್ ಸಿಕ್ಕಿತ್ತು, ಅಲ್ಲಿ ನಾವು ಈಗ ರೋಡೇ ಬಂದ್ ಮಾಡಿದೀವಿ. ಅಂದ್ರೆ ಅಲ್ಲಿ ಟ್ಯಾಂಕರ್ ಹೋಗೋದು, ಪ್ರಮಾಣ ಬರೋದಿಲ್ಲ. ಒಂದನೇದು. ಎರಡನೇದು, ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನವರಿಗೆ ಈಗಾಗಲೇ ನಾವು ಹೇಳಿದೀವಿ. ಪ್ಲಸ್ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದೀವಿ. ಯಾಕಂದ್ರೆ ಹಗಲ ರಾತ್ರಿ ಬಂದು ಯಾರು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಖಾಲಿ ಮಾಡ್ತಾ ಇದ್ದಾರೆ, ಆ ಕೆಮಿಕಲ್ ಡಂಪ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಐದರ್ ಪೂನಾ ಅಥವಾ ಅವರು ಎಲ್ಲಿ ಗುಜರಾತ್ ಇಂದ ತರಬೇಕು ಅಂತ ಹೇಳಿ ಸಮಸ್ಯೆ ಆಗಿತ್ತು. ಅದಕ್ಕೆ ಸ್ವಲ್ಪ ನಮ್ಗೆ ತಡ ಆಯ್ತು. ಇಲ್ಲಾಂದ್ರೆ ಅದು ಇಲ್ಲಿ ಲೋಕಲ್ ಪಾರ್ಟ್ಸ್ ಸಿಗ್ತಾ ಇದ್ದಿದ್ದಲ್ಲಿ ನಾವು ಅದು ಬೇಗ ಅಡ್ರೆಸ್ ಮಾಡಬಹುದಾಗಿತ್ತು. ಬಟ್ ಲೋಕಲ್ ಅವೈಲೇಬಿಲಿಟಿ ಇರ್ಲಿಲ್ಲ ಪಾರ್ಟ್ಸ್. ಟೀಮ್ ಕಳಿಸಿ ಅಲ್ಲಿಂದ ತರಿಸಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲೋರ್ದು ಆಗಿದೆ, ಕ್ಲೋರಿನೇಷನ್ ಆಗಿದೆ. ಈಗ ಜಸ್ಟ್ ಒಂದು ಏನ್ ಸಮಸ್ಯೆ ಇದೆ, AWE ಮತ್ತೆ ಡಬ್ಲ್ಯೂ ಫೀಲ್ಡ್ ಅಲ್ಲಿ ಇದ್ದಾರೆ. ಅದನ್ನು ಸಾಯಂಕಾಲ ತನಕ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ STP ಇದು ನಮ್ದು ಏನ್ ಸಮಸ್ಯೆ ಇತ್ತು, ಪ್ಲಸ್ ಈ ಪೊಲ್ಯೂಷನ್ ಅಂದ್ರೆ ಏನು ಕೆಮಿಕಲ್ ಹಾಕಿದ್ರು, ಆ ಎರಡನ್ನ ನಾವು ಅಡ್ರೆಸ್ ಮಾಡಿದೀವಿ. ಸೊ ಅದು ಸರಿಯಾಗಿ ಇರುತ್ತೆ. ಅದು ನಾವು ಟೆಸ್ಟ್ ಮಾಡಿ ನಾಳೆಯಿಂದ ಸಪ್ಲೈ ಚಾಲು ಮಾಡ್ತೀವಿ. ಈಗಾಗಲೇ L&T ನವರು ಅಲ್ಲಿಂದ ನೀರ್ ತಗೊಂಡಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಟ್ರಯಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಒಂದನೇದು. ಎರಡನೇದು, ಪರ್ಮನೆಂಟ್ ಸೊಲ್ಯೂಷನ್. ಅಂದ್ರೆ ಈ ರೀತಿ ಒಂದ್ ವೇಳೆ ಪವರ್ ಫ್ಲಕ್ಚುಯೇಷನ್ ಇರಬಹುದು, ಮಷಿನ್ ಇದೆ, ಮಷಿನ್ ನಮ್ ಹೇಗೆ TC ಸುಟ್ಟು ಹೋಗುತ್ತೆ ಅವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದೇ ರೀತಿ ನಮ್ದು ಮಷಿನ್ ಅಲ್ಲಿ ಏನಾದ್ರು ಸಮಸ್ಯೆ ಆಗತ್ತೆ ಅಥವಾ ಸಮಸ್ಯೆ ಆದಾಗ ನೀರನ್ನ ಟ್ರೀಟ್ ಮಾಡಕ್ ಆಗಲ್ಲ, ಆ ಸಂದರ್ಭದಲ್ಲಿ ಸಮಸ್ಯೆ ಉಂಟಾಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಡೈವರ್ಷನ್ ಮಾಡ್ಬೇಕು. ಅಂದ್ರೆ ನಮ್ದು ಬ್ಯಾರೇಜ್ ಕೆಳಗಡೆ ಆ ನೀರನ್ನ ಬಿಡಬೇಕು. ಆ ರೀತಿ ವ್ಯವಸ್ಥೆ ಮಾಡ್ಲಿಕ್ಕೆ 8 ಕೋಟಿ ಬಿಡುತ್ತೆ. ಅಂದ್ರೆ ಒಂದು ವೇಳೆ ಟ್ರೀಟ್ಮೆಂಟ್ ಅಂತೂ ಮಾಡ್ಲೇಬೇಕು. ನಾವು NGT ಕಾಯ್ದೆ ಪ್ರಕಾರ ನಾವು ಬದ್ಧರಾಗಿರ್ತೀವಿ. ನಾವು ಅದೇ ನೀರ್ ಬಿಡಕ್ ಆಗಲ್ಲ. ಆದ್ರೆ ಈ ರೀತಿ ಸಮಸ್ಯೆ ಆಗ್ಬಾರ್ದು ಅಂತ ಕೆಳಗಡೆ ಬಿಡ್ಲಿಕ್ಕೆ ಅಲ್ಲಿಂದ ಡೈವರ್ಜನ್ ಮಾಡೋ ಸಲುವಾಗಿ ನಾವು ವರ್ಕ್ ಇಟ್ಕೊಳ್ತಾ ಇದ್ದೀವಿ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಇನ್ನು ಜೊತೆಗೆ ಮೇಲಿಂದ ನೀರ್ ಏನ್ ಬರ್ತಾ ಇದೆ, ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ಫ್ಯಾಕ್ಟ್ರೀಸ್ ಇದೆ, ಶುಗರ್ ಕೇನ್ ಅಥವಾ ಕೆಮಿಕಲ್ ಏನಾದ್ರು ಮಿಕ್ಸ್ ಆಗ್ತಾ ಇದೆ, ಅದರ ಸಲುವಾಗಿ ಇನ್ನು ಹೆಚ್ಚಿನ ಇನ್ಕ್ವೈರಿ ಸಲುವಾಗಿ L&T ನಾವು ಜೊತೆನು ನಾವು ಮಾತಾಡಿದೀವಿ. ಮೇಲಿಂದಾನು ನಾವು ಇದು ಕಲೆಕ್ಟ್ ಮಾಡ್ತೀವಿ, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡು ಒಂದ್ ವೇಳೆ ಆ ರೀತಿ ಏನಾದ್ರು ಇದ್ದಿದ್ದಲ್ಲಿ ಮೇಲೇನು ನಾವು ಇನ್ಕ್ವೈರಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ಏನಾದ್ರು ಸಮಸ್ಯೆ ಇದೆಯೋ ಅಥವಾ ಇಲ್ಲ ಅಂತ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಜೊತೆಗೆ HSR ಲೇಔಟ್ ಇಂದಾನು ನಾವು ಡೈವರ್ಜನ್ ತಗೊಂಡು
ಯಾವ ಏರಿಯಾ ನಾವು ಕವರ್ ಮಾಡಬಹುದು ಅಂತ ಏರಿಯಾ ನಾವು ಕವರ್ ಮಾಡಿದೀವಿ. ಆಯ್ತು, STP ಇದು ನಮ್ದು ಏನ್ ಸಮಸ್ಯೆ ಇತ್ತು ಪ್ಲಸ್ ಈ ಪೊಲ್ಯೂಷನ್ ಅಂದ್ರೆ ಏನು ಕೆಮಿಕಲ್ ಹಾಕಿದ್ರು ಆ ಎರಡನ್ನ ನಾವು ಅಡ್ರೆಸ್ ಮಾಡಿದೀವಿ. ಒಟ್ಟರಿಯಾಗಿ ಈ 7 days ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಬಿಕಾಸ್ ಆಫ್ ಕೆಮಿಕಲ್ ಪ್ಲಸ್ ನಮ್ದು ಗ್ಲೋವರ್ ಸಮಸ್ಯೆ ಇತ್ತು. ಬಟ್ ಆ ಪೀರಿಯಡ್ ಅಲ್ಲಿ ನಾವು ನೀರು ಸಪ್ಲೈ ಮಾಡಿಲ್ಲ, ಯಾಕಂದ್ರೆ ಪಬ್ಲಿಕ್ ಗೆ ಹೆಲ್ತ್ ಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಾವು ಮಾಡಿರ್ಲಿಲ್ಲ.